ಸುಮಾರು 30 ಲಕ್ಷ ಸಾಲ ಮಾಡಿದ್ದ ಆರೋಪಿ ಶ್ವೇತಾ ನಿನ್ನೆ ಪ್ರಿಯಕರನ ಜೊತೆ ಮನೆಗೆ ಬಂದಿದ್ದ ವೇಳೆ ಗಲಾಟೆ ಆಗಿದೆ. ಮನೆಯಲ್ಲಿದ್ದ ತಾಯಿ ಮುತ್ತುಲಕ್ಷ್ಮಿ ಜೊತೆ ಜಗಳ. ಈ ವೇಳೆ ಮೊದಲು ತಾಯಿಯನ್ನ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿರೋದು. ಹತ್ಯೆಯ ಬಳಿಕ ವಾಶ್ರೂಮ್ನಲ್ಲಿ ರಕ್ತ ತೊಳೆದಿದ್ದ ಆರೋಪಿಗಳು. ಬಳಿಕ ಮನೆಗೆ ಬಂದಿದ್ದ ತಂದೆ ಸೋಮಸುಂದರ್, ತಂಗಿ ಸುಪ್ರಿಯಾ. ಈ ವೇಳೆ ಶ್ವೇತಾ ಸುಪ್ರಿಯಾಳ ಕೈ ಹಿಡ್ಕೊಂಡಿದ್ದು ಮಚ್ಚಿನಿಂದ ಕೆನೆತ್ ಹಲ್ಲೆ ನಂತರ ತಂದೆ ಸೋಮಸುಂದರ್ಗೂ ಕೂಡ ಮಚ್ಚಿನಿಂದ ಹಲ್ಲೆ ಮಾಡಿರೋದು. ಈ ವೇಳೆ ಮನೆಯಿಂದ ಹೊರಗೆ ಓಡಿ ಬಂದಿದ್ದ ಸೋಮಸುಂದರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸೋಮಸುಂದರ್ ಸಾವನ್ನಪ್ಪಿದ್ದಾರೆ. 30 ಲಕ್ಷ ಏನೋ ಸಾಲ ಮಾಡ್ಕೊಂಡಿದ್ಲಂತೆ. ಏನಕ್ಕೆ ಸಾಲ ಮಾಡ್ಕೊಂಡಿದ್ರೋ ಗೊತ್ತಿಲ್ಲ. ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿ ಇರೋದಕ್ಕೆ 30 ಲಕ್ಷ ಸಾಲನೇನೋ. ಸೊ ಅದೇನೋ ದುಡ್ಡು ಕಾಸಿನ ವ್ಯವಹಾರ ಮಾತಾಡೋಕ್ಕೆ ಅಂತ ಬಂದಂಗಿದೆ ಮನೇಲಿ. ಆವಾಗ ಗಲಾಟೆ ಆಗಿದೆ. ಆಗ ಮಚ್ಚಿನಿಂದ ಹೊಡೆದು ಕೊಲೆ ಮಾಡಿರೋದು. ಇದರಲ್ಲಿ ತಂದೆ ಸೋಮಸುಂದರ್ ಹೊರಗಡೆ ಓಡಿ ಬಂದಿದ್ದಾರೆ. ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಅತೀವ ಪೆಟ್ಟು ಬಿದ್ದಿತ್ತು, ರಕ್ತಸ್ರಾವ ಕೂಡ ಹೆಚ್ಚಾಗಿತ್ತು. ಹಾಗಾಗಿ ಸಾವನ್ನಪ್ಪಿದ್ದಾರೆ. ಇನ್ನು ತಂಗಿ ಕತೆ ಪಾಪ ಬಿಡಿ, ವಿಷಯವೇ ಗೊತ್ತಿಲ್ಲ. ಅಕ್ಕ ಮಾಡಿದ ತಪ್ಪಿಗೆ ತಂಗಿ ಬಲಿಯಾಗಿರೋದಿಲ್ಲ. ಆಕೆದೇನು ಪಾತ್ರವೇ ಇಲ್ಲ. ಮನೆಗೆ ಆ ಟೈಮಲ್ಲಿ ಬಂದಿದ್ದೇ ತಪ್ಪಾಗಿದ್ದು ನೋಡಿ. ಗೋಡೆ ತುಂಬ ರಕ್ತ ಚಿಮ್ಮಿದೆ. ನೀವು ನೋಡ್ತಾ ಇರ್ಬೋದು. ಇನ್ನೆಷ್ಟು ಮೃಗೀಯ ಮನಸ್ಥಿತಿ ಇರುತ್ತೆ, ವಿಕೃತ ಮನಸ್ಥಿತಿ ಇರುತ್ತೆ ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಅಂದರೆ ಕೆಲವೊಮ್ಮೆ ನಮಗೇನು ಬೇಕು ಅದನ್ನು ಪಡ್ಕೊಳ್ಳೋಕ್ಕೆ ಯಾವ ಹಂತಕ್ಕೆ ಬೇಕಾದರೂ ಹೋಗೋಕೆ ರೆಡಿ ಇರ್ತಾರೆ ಇವ್ರುಗಳು ಅನ್ನೋದು ಗೊತ್ತಾಗತ್ತೆ. ಕಳೆದ 1.5 ತಿಂಗಳಿಂದ ಅಪಾರ್ಟ್ಮೆಂಟ್ನಲ್ಲಿ ವಾಸ. ಸಾಯಿ ಗ್ರೀನ್ ಅಪಾರ್ಟ್ಮೆಂಟ್ನಲ್ಲಿ ಶ್ವೇತಾ ಕೆನತ್ ವಾಸ. ತಂದೆ ತಾಯಿ ತಂಗಿಗೆ ಕರೆ ಮಾಡಿ ಕಳಿಸ್ಕೊಂಡಿದ್ದ ಶ್ವೇತಾ ಕಳೆದ ಭಾನುವಾರ ಸಂಜೆ ಅಪಾರ್ಟ್ಮೆಂಟ್ಗೆ ಬಂದಿದ್ರು ಮೂವರು. ನಿನ್ನೆ ರಾತ್ರಿ ಗಲಾಟೆಯಾಗಿ ಮೂವರ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಲಾಗಿದೆ. ಅಪಾರ್ಟ್ಮೆಂಟ್ನಲ್ಲಿ ಹುಡುಗನ ಜೊತೆ ವಾಸ ಇದ್ಲು. ತಂದೆ ತಾಯಿಗೆ ಕರೆ ಮಾಡಿ ಕರೆಸ್ಕೊಂಡಿದ್ದಾರೆ ಬನ್ನಿ ಅಂತ. ಅವರು ಹೋಗಿದ್ದಾರೆ ಪಾಪ ಅಮಾಯಕರ ರೀತಿಯಲ್ಲಿ. ಆಗ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಮೂವರನ್ನ ಮರ್ಡರ್ ಮಾಡಿರೋದು. ಚಾಕು ಮಚ್ಚು ಎಲ್ಲ ಬಳಸಿದ್ದಾರೆ. ಸಾಯಿ ಗ್ರೀನ್ ಅಪಾರ್ಟ್ಮೆಂಟ್ನಲ್ಲಿ ವಾಸವಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಯಾರು ಇವರು ಏನು ಕೆಲಸ ಮಾಡ್ತಾ ಇದ್ರು, ಇವರಿಬ್ಬರು ಹಿನ್ನೆಲೆ ಏನು ಮಾಹಿತಿ ಸಿಗಬೇಕು. ಏನು ಓದ್ಕೊಂಡಿದ್ದಾರೆ, ಏನು ವಯಸ್ಸು, ಹುಡುಗ ಯಾವ ಊರಿನವನು, ಏನು ಕತೆ, ಇದೇ ರಾಜ್ಯದವನು, ಪಕ್ಕದ ರಾಜ್ಯದವನು, ಎಷ್ಟು ದಿನದಿಂದ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿ ಇದ್ದರು, ಮನೆಯವರಿಗೆ ಈ ವಿಷಯವೇ ಗೊತ್ತಿರಲಿಲ್ವಾ, ಏನು ಎತ್ತ ಮಾಹಿತಿ ಸಿಗಬೇಕು. ಈಗ ಬೆಂಗಳೂರಿನಲ್ಲೇ ಇದ್ರೂ ಕೆಲವೊಮ್ಮೆ ಏರಿಯಾ ದೂರ, ಆಫೀಸಿಗೆ ಸಿಕ್ಕಾಪಟ್ಟೆ ದೂರ ಆಗುತ್ತೆ ಅಂತ ಬೇರೆ ಮನೆ ಮಾಡ್ಕೊಂಡು ಬರೋ ಮಕ್ಕಳಿದ್ದಾರೆ ಇವಾಗ. ಸೊ ಹಾಗಾಗಿ ಸ್ವಲ್ಪ ಪೋಷಕರುಗಳು ನಿಮ್ಮ ಮಕ್ಕಳ ಬಗ್ಗೆ ಮಾನಿಟರ್ ಮಾಡಬೇಕು. ಎಲ್ಲಿದ್ದಾರೆ, ಎಲ್ಲಿ ಸ್ಟೇ ಆಗಿದ್ದಾರೆ, ಆರಾಮಾಗಿದ್ದಾರಾ, ಹುಷಾರಾಗಿದ್ದಾರಾ. ಯಾಕೆಂದರೆ ಈಗ ಲಿವಿಂಗ್ ಟುಗೆದರ್ ಅನ್ನೋದು ಕಾಮನ್. ತುಂಬ ಜನಕ್ಕೆ ಪಾಪ ಲಿವಿಂಗ್ ಟುಗೆದರ್ ಅಂದರೆ ಏನು ಅಂತ ಗೊತ್ತಿರಲಿಕ್ಕಿಲ್ಲ. ಗಂಡು ಹೆಣ್ಣು ಒಟ್ಟಿಗೆ ಇರೋದು. ಮದುವೆ ಆಗಿರುತ್ತಾ? ಇಲ್ಲ. ಮದುವೆ ಆಗ್ತಾರಾ? ಗೊತ್ತಿಲ್ಲ. ಲವ್ವಾ? ಗೊತ್ತಿಲ್ಲ. ಸೊ ಇದು ಲಿವಿಂಗ್ ಟುಗೆದರ್. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈ ಪ್ರಕರಣದ ಸಂಪೂರ್ಣ ಡೀಟೇಲ್ಸ್ ನೀಡೋದಾದರೆ ಏನೇನಾಯಿತು, ಇವ್ರು ಯಾರು, ಇವ್ರ ಹಿನ್ನೆಲೆ ಏನು, ಯಾವ ವಯಸ್ಸು, ಎಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರು, ಸದ್ಯ ಇವ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ನೀತಿ ಸದ್ಯದ ಮಾಹಿತಿ ಪ್ರಕಾರ ಕೇರ್ಪುರಂ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರ್ತಕ್ಕಂಥ ಸಿಗೇನಹಳ್ಳಿಯಲ್ಲಿ ಅಂದ್ರೆ ಸಾಯಿ ಗಾರ್ಡನ್ ಹೋಮ್ಸ್ ಅಂತೇಳಿ 1.5 ತಿಂಗಳ ಹಿಂದ ಅದು ಶ್ವೇತಾ ಮತ್ತು ಏನು
ಆಂಧ್ರ ಮೂಲದ ಕೆನಿತ್ ಅಂದ್ಬಿಟ್ಟು ಒಂದೂವರೆ ತಿಂಗಳಿಂದ ವಾಸವಾಗಿದ್ರು. ಆದ್ರೆ ಲಿವಿಂಗ್ ಟುಗೆದರ್ ನಲ್ಲಿ ಏನೊಂದು ವಾಸವಾದ ಸಂದರ್ಭದಲ್ಲಿ ನಿನ್ನೆ ಅಂದ್ರೆ ಒಂದು ವಾರದ ಹಿಂದೆಗಡೆ ತಂದೆ ತಾಯಿಗಳು ಕೂಡ ಅವರನ್ನ ಭೇಟಿ ಮಾಡೋದಕ್ಕಂತ ಬಂದಿರ್ತಾರೆ. ಭೇಟಿ ಮಾಡಿ ಹೋಗಿರ್ತಾರೆ. ನಿನ್ನೆ ಒಂದು ರಾತ್ರಿ 8:30ಕ್ಕೆ ಮಗಳನ್ನ ಭೇಟಿ ಮಾಡೋದಕ್ಕೆ ಏನೊಂದು ಗಾರ್ಡನ್ ಹೋಮ್ಸ್ ಅಂತ ಹೇಳಿ ಅಪಾರ್ಟ್ಮೆಂಟ್ ಇದೆ. ಆ ಒಂದು ಅಪಾರ್ಟ್ಮೆಂಟ್ ಬಂದಾಗ ಇಬ್ಬರಿಗೂ ಕೂಡ ಒಂದು ಮಾತುಕತೆ ಆಗಿದೆ. ಅಲ್ಲಿ ಮಾತಾಡ್ತ ಸಂದರ್ಭದಲ್ಲಿ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ನಲ್ಲಿ ಇರ್ಬೇಕಂತ ಸಂದರ್ಭದಲ್ಲಿ ಏನು ಹುಡುಗಿ ಶ್ವೇತಾ ತಾಯಿ ಸೋಮ್ ಸುಂದರ್ ಮತ್ತೆ ತಂಗಿ ಸುಪ್ರಿಯಾ ಮತ್ತೆ ತಾಯಿ ಮುತ್ತುಲಕ್ಷ್ಮಿ ಅವರು ಕೂಡ ನೆನೆ ಮನೆಯಲ್ಲಿ ಇರುವಂತ ಸಂದರ್ಭದಲ್ಲಿ ಏನದು ಲಿವಿಂಗ್ ಟುಗೆದರ್ ಮಾಡ್ತಿರೋದು ಅಂದ್ರೆ ಮದುವೆ ಆಗದೆ ಮತ್ತೆ ಇದು ಏನು ಇಲಿಗಲ್ ಆಗಿ ಏನು ಇರೋದು ಕೂಡ ತಪ್ಪು ಅಂತ ಹೇಳಿ ಬುದ್ಧಿವಾದವನ್ನ ಹೇಳೋದಕ್ಕೆ ಮುಂದಾಗಿದ್ದಾರೆ. ಆ ವಿಚಾರದಲ್ಲಿ ಇಬ್ಬರಿಗೂ ಕೂಡ ಗಲಾಟೆ ಆಗಿ ಏನೊಂದು ಕೆನೆತ್ ಏನಿದ್ದಾನೆ ಆ ಕೆನೆತ್ ಏನೊಂದು ತಾಯಿಗೆ ಏನು ಚಾಕುವಿನಿಂದ ಹಿರಿದು ಕೊಲೆಯನ್ನ ಮಾಡಿರ್ತಾನೆ. ಅದನ್ನ ಬಿಡಿಸಕ್ ಹೋದಂತ ಸಂದರ್ಭದಲ್ಲಿ ಆತನ ತಂದೆ ಸೋಮಶೇಖರ್ ಮತ್ತೆ ಏನೋ ತಂಗಿ ಸುಪ್ರಿಯರಿಗೂ ಕೂಡ ಒಂದು ಚಾಕುನಿಂದ ಹಿರಿದು ಕೊಲೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ಜನ್ಮ ಕೊಟ್ಟ ತಾಯಿಯನ್ನೇ ಏನು ಪ್ರಿಯಕರ ಮತ್ತೆ ಈಕೆ ಶ್ವೇತಾ ಏನಿದ್ದಾಳೆ ಕೊಲೆ ಮಾಡಿ ಪರಾರಿಯಾಗಿರ್ತಕ್ಕಂಥದ್ದು. ಈ ಘಟನೆ ಆದ ನಂತರ ಏನೊಂದು ಅಪಾರ್ಟ್ಮೆಂಟ್ ಅಲ್ಲಿ ವಾಸವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನೊಂದು ಕತ್ತಿಗೆ ಏನು ಸೋಮಸುಂದರ್ಗೆ ಪೆಟ್ಟಾಗಿರ್ತದೆ. ಅವರು ಅಪಾರ್ಟ್ಮೆಂಟ್ ಇಂದ ಕೆಳಗೆ ಬಂದು ಬಿದ್ದಿರ್ತಾರೆ. ಆ ಮುಖೇನ ಅಲ್ಲಿನ ಸೆಕ್ಯೂರಿಟಿ ನೋಡಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸದ್ಯ ಈಗ ಅವರು ಏನು ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಅವರ ಆರೋಪಿಗಳ ಪತ್ತೆಗಾಗಿ ಕೇರ್ಪುರಂ ಪೊಲೀಸರು ಕೂಡ ಒಂದು ಪತ್ತೆ ಹಚ್ತಾ ಇರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಹರೀಶ್ ತಮ್ಮ ಡೀಟೇಲ್ಸ್ಗೆ. ಸಿಗ್ತಾ ಇದೆಯಾ? ಅವರೆಲ್ಲ ಬಂದಿದ್ರು ಅಂತ